ನಮಸ್ಕಾರ ಕರ್ನಾಡು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನನ್ನ ಒಂದು ನಿನ್ನೆಯ ಲಾಗಲ್ಲಿ ನೋಡಿದ್ರಿ, ಬಾದಾಮಿ ಕಿಯೋಸ್ ಬಗ್ಗೆ ತೋರಿಸಿದ್ದೆ, ಬಾದಾಮಿ ಕಿಯೋಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಇವತ್ತಿನ ಒಂದು ಲಾಗಲ್ಲಿ ಅದೇ ಬಾದಾಮಿ ಕಿಯೋಸ್ ಹತ್ರ ಇರುವಂತಹ ಭೂತನಾಥ ಟೆಂಪಲ್ ಬಗ್ಗೆ ಹೇಳೋದಕ್ಕೆ ಬರ್ತಾ ಇದ್ದೀನಿ. ಭೂತನಾಥ ಟೆಂಪಲಯದ ಬಗ್ಗೆ ಈ ಒಂದು ಲಾಗಲ್ಲಿ ತಿಳ್ಕೊಳ್ಳೋಣ. ಭೂತನಾಥ ಟೆಂಪಲಯದ ಮುಂದ್ಗಡೆ ಇರುವಂಥ ಈ ಒಂದು ಕೆರೆ ಏನು, ಈ ಕೆರೆನ ಏನಕ್ಕೆ ಇಲ್ಲಿ ಕಟ್ಟಿದ್ದಾರೆ ಎಲ್ಲವನ್ನು ಕೂಡ ಈ ಲಾಗಲ್ಲಿ ತಿಳ್ಕೊಳ್ಳೋಣ ಬನ್ನಿ. ನೋಡಿ ಇಲ್ಲಿ ರಾಜ ಮಹಾರಾಜರು ಯಾವ ರೀತಿ ಕುಂತಿದ್ದಾರೆ ಅಂತ, ಚಿಕ್ಕವರು ಇದ್ದಾರೆ, ದೊಡ್ಡವರು ಇದ್ದಾರೆ, ಎಲ್ಲರೂ ಕೂಡ ಇದ್ದಾರೆ. ಈ ಭೂತನಾಥ ಟೆಂಪಲದ ಒಂದು ವಿಶೇಷತೆ ಏನು ಅಂತ ಕೇಳಿದ್ರೆ, ಸುಮಾರು ಜನ ಅಲ್ಲಿಂದ ಬರ್ತಾರೆ, ಆ ಒಂದು ಕೇವ್ಸ್ ಮೇಲ್ಗಡೆ ನಿಂತ್ಕೋತಾರೆ. ಆ ಕೇವ್ಸಲ್ಲಿರುವಂತಹ 4ನೇ ಕೇವ್ ಅಂದರೆ ಜೈನ ಬಸದಿಯಿಂದ ಅಲ್ಲಿಂದನೇ ನೋಡಿಬಿಟ್ಟು ಈ ದೇವಾಲಯವನ್ನು ಅಲ್ಲಿಂದನೇ ಆ ಕಡೆ ಹೋಗ್ತಾರೆ. ಯಾರೂ ಕೂಡ ಇಲ್ಲಿವರೆಗೂ ಬರೋದಿಲ್ಲ, ಈ ದೇವಾಲಯವನ್ನು ನೋಡೋದಿಲ್ಲ. ಅದೇ ಒಂದು ಅವರು ಮಾಡುವಂಥ ದೊಡ್ಡ ಮಿಸ್ಟೇಕು. ಏನಕ್ಕೆ ಅಂತಂದರೆ ಈ ದೇವಾಲಯದಲ್ಲಿ ತುಂಬಾ ಚೆನ್ನಾಗಿರುವಂಥ ದೇವಾಲಯಗಳಿವೆ, 3-4 ದೇವಾಲಯಗಳಿವೆ. ಅದರಲ್ಲಿ ತುಂಬ ಪ್ರಮುಖವಾಗಿ ಭೂತನಾಥ ದೇವಾಲಯ. ಭೂತನಾಥ ದೇವಾಲಯದ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಗುರು, ನಾನು ಇಷ್ಟೊತ್ತು ಅಲ್ಲಿಂದ ಮೇಲ್ಗಡೆ ಕೇವ್ಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೆ. ಅಲ್ಲಿಂದ ಕೇವ್ಸ್ ಎಲ್ಲ ವಿಡಿಯೋ ಮಾಡಿಕೊಂಡು, ಅಂದರೆ ಕೇವ್ಸ್ ಬಗ್ಗೆ ಎಲ್ಲ ನೋಡಿಕೊಂಡು, ಇವಾಗ ನಾನು ಹೋಗ್ತಾ ಇರುವಂಥ ಪ್ಲೇಸು ಇಲ್ಲಿ ಹಿಂದ್ಗಡೆ ಕಾಣ್ತಾ ಇದೆಯಲ್ಲ, ಭೂತನಾಥ ಟೆಂಪಲ್ಗೆ ಹೋಗ್ತಾಯಿದ್ದೀನಿ. ಭೂತನಾಥ ಟೆಂಪಲ್ಲಿಂದ ನಾನು ಅಲ್ಲಿ ಮೇಲ್ಗಡೆ ಕಾಣುವಂಥ ಬಾದಾಮಿ ಚಾಲುಕ್ಯರ ಒಂದು ಅರಮನೆಯನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತೀನಿ ಬನ್ನಿ. ಇವಾಗ ನಾವು ಫಸ್ಟ್ ಹೋಗಬೇಕಾಗಿರುವಂಥ ಪ್ಲೇಸು ಭೂತನಾಥ ದೇವಾಲಯ. ಇಲ್ಲಿ ಹಿಂದ್ಗಡೆ ಕಾಣ್ತಾ ಇದೆಯಲ್ಲ, ಇದು ಬಂದುಬಿಟ್ಟು ಭೂತನಾಥ ದೇವಾಲಯ. ಇಲ್ಲಿ ಇವಾಗ ನಾನು ಹೋಗ್ತಾ ಇರುವಂಥ ಒಂದು ಪ್ಲೇಸ್ ಬಂದುಬಿಟ್ಟು ಈ ಒಂದು ನೀವು ಈ ಲೇಕ್ ಥರ ಕಾಣ್ತಾ ಇದೆಯಲ್ಲ, ಇದು ಬಂದುಬಿಟ್ಟು ಅಗಸ್ತ್ಯ ತೀರ್ಥ ಅಂತ ಹೇಳಿಬಿಟ್ಟು ಆ ಸಮಯದಲ್ಲಿ ಇದನ್ನು ಅಗಸ್ತ್ಯ ತೀರ್ಥ ಅಂತ ಕರೀತಾಯಿದ್ರು. ಗುರು, ನಿಮ್ಮೆಲ್ಲರಿಗೂ ಕೂಡ ಭೂತನಾಥ ದೇವಾಲಯಕ್ಕೆ ಸ್ವಾಗತ, ಸುಸ್ವಾಗತ. ಇವಾಗ ಇಲ್ಲೇನು ಕಾಣ್ತಾ ಇದೆ ನೋಡಿ, ಇದು ಬಂದುಬಿಟ್ಟು ಭೂತನಾಥ ದೇವಾಲಯ. ಈ ಒಂದು ಬಾದಾಮಿಯ ಕೇವ್ಸ್ ಹತ್ತಿರನೇ ಇದೆ. ತುಂಬ ಜನ ಬಾದಾಮಿ ಕೇವ್ಸನ್ನು ನೋಡೋದಕ್ಕೆ ಬರ್ತಾರೆ, ಆದರೆ ಭೂತನಾಥ ದೇವಾಲಯಕ್ಕೆ ಯಾರೂ ಕೂಡ ವಿಸಿಟ್ ಮಾಡೋದಿಲ್ಲ. ಏನಕ್ಕೆ ಅಂತಂದರೆ ಅಲ್ಲಿ ಮೇಲ್ಗಡೆ ಕಾಣ್ತಾ ಇರುವಂತಹ ಬಾದಾಮಿ ಕೇವ್ಸನ್ನ ಜೈನ ಬಸದಿ ಇದೆಯಲ್ಲ, ಅಂದರೆ 4ನೇ ಗುಹೆ ಇದೆಯಲ್ಲ, ಅಲ್ಲಿಂದನೇ ನಿಂತುಬಿಟ್ಟು ಈ ಒಂದು ಭೂತನಾಥ ದೇವಾಲಯವನ್ನು ನೋಡಿ ಅಲ್ಲಿಂದನೇ ಆ ಕಡೆ ಹೋಗೋದು. ಹೀಗಾಗಿ ಯಾರೂ ಕೂಡ ಇಲ್ಲಿಗೆ ಬರೋದಿಲ್ಲ. ಇಲ್ಲಿ ನೋಡೋದಕ್ಕೆ ತುಂಬಾ ಚೆನ್ನಾಗಿರುವಂತಹ 3-4 ಥರ ದೇವಾಲಯಗಳಿದೆ. ಅದರಲ್ಲಿ ಫೇಮಸ್ ಅಂದರೆ ಭೂತನಾಥ ದೇವಾಲಯ. ಹೀಗಾಗಿ ಇದನ್ನು ಭೂತನಾಥ ದೇವಾಲಯ ಅಂತ ಕರೀತಾರೆ. ಆ ಕಡೆ ನಿಂತ್ಕೊಂಡು ಆ ಕಡೆಯಿಂದನೇ ಹೋಗೋರು ಇಲ್ಲಿರುವಂಥ ಒಂದು ಬ್ಯೂಟಿನ ಮಿಸ್ ಮಾಡ್ಕೋತಾರೆ. ಯಾವ ಬ್ಯೂಟಿನ ಮಿಸ್ ಮಾಡ್ಕೋತಾರೆ ಅಂತ
ನಾನು ಇವಾಗ ನಿಮಗೆ ತೋರಿಸ್ತೀನಿ ನೋಡಿ. ಗುರು, ಇದು ಬಂದ್ಬಿಟ್ಟು ಆ್ಯಕ್ಚುಲ್ ಆಗಿ ಭೂತನಾಥ ದೇವಾಲಯ, ಅಂದರೆ ಭೂತೇಶ್ವರನಿಗೆ ಅರ್ಪಿತವಾಗಿರುವಂಥ ದೇವಾಲಯ. ಭೂತೇಶ್ವರ ಅಂತ ಅಂದರೆ ಯಾರು ಗೊತ್ತಾ? ಭೂತೇಶ್ವರ ಅಂತಂದರೆ ಸಾಕ್ಷಾತ್ ಶಿವ. ಶಿವನಿಗೆ ಭೂತೇಶ್ವರ ಅಂತ ನಾಮಕರಣ ಮಾಡಿ ಕರೀತಾ ಇದ್ರು. ಈ ದೇವಾಲಯವನ್ನು ಸುಮಾರು 8ನೇ ಶತಮಾನದಲ್ಲಿ ನಿರ್ಮಾಣ ಮಾಡಲಾಗಿದೆ. ಭೂತೇಶ್ವರ, ಶಿವ ಎಲ್ಲವೂ ಕೂಡ ಪರಮಾತ್ಮನಿಗೆ ಇರುವಂತಹ ಹೆಸರುಗಳು. ಅದರಲ್ಲಿ ಭೂತನಾಥ ದೇವಾಲಯ ಅಂತ ಹೆಸರು ಬಂತು. ಇಲ್ಲಿ ಶಿವಲಿಂಗವನ್ನು ಇಟ್ಟು ಪೂಜೆಯನ್ನು ಸಲ್ಲಿಸ್ತಾ ಇದ್ರು. ಭೂತೇಶ್ವರ ಅಂತ ಕರಿತಾ ಇದ್ರು. ನೋಡಿ, ಈ ದೇವಾಲಯದ ಒಳಗಡೆನೂ ಕೂಡ ಎಷ್ಟು ಚೆನ್ನಾಗಿ ಡಿಸೈನನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಂತ. ಯಾವುದೇ ಒಂದು ಕಲ್ಲನ್ನು ಕೂಡ ಕೆತ್ತಬೇಕಾದರೂ ಅವರು ತುಂಬಾ ಕಲೆಗೆ ಪ್ರಾಶಸ್ತ್ಯವನ್ನು ಕೊಡ್ತಾ ಇದ್ರು ಅನ್ನೋದಕ್ಕೆ ಇದೇ ಕಾರಣ. ಈ ಮುಂದ್ಗಡೆ ಕಾಣ್ತಾ ಇರುವಂಥ ಅಗಸ್ತ್ಯ ಲೇಕ್ನಲ್ಲಿರುವಂಥ ನೀರು ಎಷ್ಟು ಕ್ಲೀನ್ ಆಗಿದೆ ನೋಡಿ. ಇಲ್ಲಿ ಜನ ಬಟ್ಟೆ ತೊಳಿತಾರೆ, ಸ್ನಾನ ಮಾಡ್ತಾರೆ, ಈಜು ಹೊಡಿತಾರೆ, ಎಲ್ಲವನ್ನೂ ಮಾಡ್ತಾರೆ. ಅಗಸ್ತ್ಯ ತೀರ್ಥ ಅಂತ ಕರೆಸ್ಕೊಳ್ತಾ ಇದ್ದಂತಹ ಲೇಕು ಅಗಸರ ತೀರ್ಥ ಅಂತ ಕರೆಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗಿದೆ. ಏನಕ್ಕೆ ಅಂದರೆ ಇಲ್ಲಿ ಜನ ಬಟ್ಟೆ ಒಗೆಯೋದ್ರಿಂದ. ನೋಡಿ, ಮಂಗಗಳು ತುಂಬಾ ಓಡಾಡುತ್ತೆ ಈ ಪ್ಲೇಸಲ್ಲಿ. ಬಾದಾಮಿಯ ಯಾವುದೇ ಒಂದು ನೀವು ಟೂರಿಸ್ಟ್ ಪ್ಲೇಸ್ ವಿಸಿಟ್ ಮಾಡಿದ್ರೂ ಮಂಗಗಳು ಓಡಾಡೋದು ತುಂಬಾ. ಭೂತನಾಥ ದೇವಾಲಯದ ಸಂಕೀರ್ಣದಲ್ಲಿ ಹಲವಾರು ದೇವರ ಮೂರ್ತಿಗಳಿದ್ದು, ಅದರಲ್ಲಿ ಪ್ರಮುಖವಾಗಿ ಭೂತಾರಾಹ, ನರಸಿಂಹ, ದುರ್ಗಾ, ಗಣೇಶನ ಮೂರ್ತಿಗಳು ನಮ್ಮ ಕಣ್ಣಿಗೆ ತುಂಬ ಚೆನ್ನಾಗಿಯೇ ಕಾಣುತ್ತವೆ. ಇನ್ನು ಭೂತನಾಥ ದೇವಾಲಯದ ಪಕ್ಕದಲ್ಲಿ ಒಂದು ಚಿಕ್ಕ ದೇವಸ್ಥಾನವಿದ್ದು ಬಂಡೆಯ ಕೆಳಗಡೆ ಅದು ಪ್ಲೇಸ್ ಮಾಡಿದ್ದಾರೆ. ಇನ್ನು ಈ ಕಲ್ಲಿನ ಮೇಲೆ ನಾವು ನೋಡ್ತಾ ಹೋದರೆ ನಂದಿ ಮತ್ತು ಶಿವನ ಚಿಕ್ಕ ಚಿಕ್ಕ ದೇವಾಲಯಗಳು ಮತ್ತು ವಿಷ್ಣುವಿನ ವಿಗ್ರಹ, ಶಿವಲಿಂಗದ ವಿಗ್ರಹ ಈ ರೀತಿ ಚೆನ್ನಾಗಿ ಕೆತ್ತನೆ ಮಾಡ್ತಾ ಹೋಗಿದ್ದಾರೆ. ಅವರು ಯಾವುದೇ ಒಂದು ಕಲ್ಲಿನಲ್ಲಿ ಕೆತ್ತನೆ ಮಾಡೋದಕ್ಕಿಂತ ಮುಂಚೆ ಈ ಥರ ಒಂದು ಪ್ಲ್ಯಾನನ್ನು ರೆಡಿ ಮಾಡ್ಕೊಂಡು ಇಟ್ಕೋತಾ ಇದ್ರು. ನೋಡಿ, ನರಸಿಂಹ ಪಕ್ಕದಲ್ಲಿ ಮಹಿಷಾಸುರ ಮರ್ದಿನಿ ಮತ್ತು ಈ ಕಡೆ ವಿಷ್ಣುವಿನ ವಿಗ್ರಹ, ಈ ರೀತಿ ಕಲ್ಲಿನ ಮೇಲೆ ಒಂದು ಶಾಂಪಲನ್ನು ಕೆತ್ತನೆ ಮಾಡ್ಕೊಬಿಟ್ಟು ಆಮೇಲೆ ಅವರು ಮೇನ್ ವಿಗ್ರಹ ಅಥವಾ ಮೇನ್ ದೇವಾಲಯವನ್ನು ರೆಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ರು. ಇದು ಅಗಸ್ತ್ಯ ತೀರ್ಥ ಈಶಾನ್ಯ ದಿಕ್ಕಿನಿಂದ ನೋಡೋದಾದರೆ. ಮೇಲ್ಗಡೆ ಕಲ್ಲಿನ ಮೇಲ್ಗಡೆ ಬರೀ ಮಂಗಗಳ ಆಟ. ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಇದು ಒಂದು ಕಲ್ಲಿನ ಕೆಳಗಡೆ ಇರುವಂಥ ಪುಟ್ಟ ದೇವಾಲಯದ ಒಳಗಿರುವಂತಹ ಮೂರ್ತಿ. ಅಲ್ಲಿ ಕತ್ಲಿತ್ತು, ಆದರೂ ಕೂಡ ಫೋನ್ಗೆ ಎಷ್ಟು ಚೆನ್ನಾಗಿ ಬರ್ತಾ ಇತ್ತು ಅಂತ ನೋಡಿ. ಮತ್ತು ನಾನಿವಾಗ ರಿಟರ್ನ್ ಹೋಗ್ತಾ ಇದ್ದೀನಿ. ಇಲ್ಲೊಂದು ದೇವಾಲಯವಿದೆ, ಅದು ಕೂಡ ತುಂಬ ಚೆನ್ನಾಗಿದೆ, ಅದನ್ನು ನೋಡೋಣ ಒಂದು ಸರಿ. ಮಂಗಗಳ ಆಟ, ಬರೀ ಎಲ್ಲಿ ನೋಡಿದ್ರೂ ಮಂಗಗಳೇ. ನೋಡಿದ್ರಲ್ಲ, ಇದು ಭೂತನಾಥ ದೇವಾಲಯದ ಇನ್ಫಾರ್ಮೇಷನು. ಭೂತನಾಥ ದೇವಾಲಯದಿಂದ ಬರೀ 20ರಿಂದ 30 ಮೀಟ್ರಲ್ಲಿ ಕಪ್ಪೆ ಆರಭಟ್ಟನ ಶಾಸನ ಇದೆ, ಅದನ್ನು ಕೂಡ ನೋಡ್ಬೋದು. ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ನಿಮಗೋಸ್ಕರ ಒಳ್ಳೊಳ್ಳೆ ಲಾಗ್ಸನ್ನು ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ.